ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಈ ವಿಡಿಯೋದಲ್ಲಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಮೆಂಟ್ ಬಂದಿದೆ. ನಾವು ಅನ್ಕೊಂಡ್ವಿ ಎಲ್ಲರಿಗೂ ಜಮಾ ಆಗ್ತಾ ಇದೆ ಅಂತ ಅನ್ಕೊಂಡು, ಬಟ್ ಇಲ್ಲಿ ಒಂದು ಸಮಸ್ಯೆ ಬಂದಿದೆ. ಈ ಸಮಸ್ಯೆ ಬಗ್ಗೆ ನಾವು ಮಾತಾಡೋಣ. ಜೊತೆಗೆ ಇವಾಗ ಬಂದಿರುವಂತ 21ನೇ ಕಂತಿನ ಹಣದ ಬಗ್ಗೆನೂ ಸಹ ನಿಮ್ಗೆ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಅನೌನ್ಸ್ಮೆಂಟ್ ಮಾಡಿದ್ರು, ಯಾವಾಗ ಒಂದು 4 ದಿನದಿಂದ ಅನೌನ್ಸ್ಮೆಂಟ್ ಮಾಡಿದ್ರು. 21ನೇ ಕಂತಿನ ಹಣ ಆಲ್ರೆಡಿ ಇಷ್ಟ ಅಮೌಂಟು ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದಿದೆ, ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ನ ಸ್ಪ್ರೆಡ್ ಮಾಡಿದ್ರು. ಬಟ್ ಇವಾಗ 20 ಮತ್ತೆ 19ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಇನ್ನ ಬಂದಿಲ್ಲ. ನಾನು ಅದನ್ನ ಪ್ರತಿ ಸದಿನೂ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ಕೊಂತಾನೆ ಬರ್ತಾ ಇದ್ದೀನಿ. ಇದರ ಬೆನ್ನಲ್ಲೇ ಇವಾಗ 21ನೇ ಕಂತಿನ ಹಣನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವತ್ತು ಅಂತ ಹೇಳಿ ದಿನಾಂಕನ ಸ್ಪೆಸಿಫೈ ಮಾಡಿರ್ಲಿಲ್ಲ. ಬಟ್ ಇವಾಗ ದಿನಾಂಕನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಯಾವತ್ತಿನಿಂದ ನಿಮ್ಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕಮೆಂಟ್ ಬಂದಿದೆ. ಈ ಕಮೆಂಟ್ ಏನು ಅಂದ್ರೆ, ವೈಶಾಲಿ ಭಟ್ ಅನ್ನೋರು ಒಂದು ಕಮೆಂಟ್ ಹಾಕಿದ್ದಾರೆ. ಮೇ ತಿಂಗಳ ಹಣ ಬಂದಿದೆ, ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿದೆ ಮೇಡಮ್. ಜೂನ್ ಬಂದಿದೆಯಂತೆ. ಹಾಗಾದ್ರೆ ನಾವು ಇವಾಗ ಜೂನ್ ತಿಂಗಳದು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಾವಿವಾಗ ಜೂನ್ ತಿಂಗಳಲ್ಲಿ ಇದೀವಿ. ಜೂನ್ ತಿಂಗಳದು ಆಕ್ಚುಲಿ ನೆಕ್ಸ್ಟ್ ಮಂತ್ ಬರಬೇಕು ನಿಮ್ಗೆ ಹಣ. ಇವಾಗ ಹೆಂಗೆ ಜೂನ್ ಮಂತ್ಗೆ ಬಂತು ಅನ್ನೋದು ನನ್ಗೊಂದು ಕ್ವಶನ್ ಮಾರ್ಕ್ ಇದೆ. ಇದ್ರ ಜೊತೆಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ದಯವಿಟ್ಟು ತಿಳಿಸಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಈಗ 19, 20, 21ನೇ ಕಂತಿ 21 ಬಿಟ್ಬಿಡಿ, 19, 20 ಬರ್ಬೇಕಾಗಿತ್ತು. ಅದ್ರ ಮಧ್ಯೆ ನಮ್ಗೆ ಮಾರ್ಚ್ ತಿಂಗಳದು ಸಮಸ್ಯೆ ಹೇಳಿದ್ರು. ಏಪ್ರಿಲ್, ಮೇ ಬರ್ಬೇಕು, ಮತ್ತೆ ಜೂನ್ ಇನ್ನ ನಾವ್ ಇವಾಗ ಜೂನ್ ಅಲ್ಲಿ ಇದೀವಿ ಅಂದ್ರೆ ಅದು ನೆಕ್ಸ್ಟ್ ಜುಲೈಯಲ್ಲಿ ನಮ್ಗೆ ಆಕ್ಚುಲಿ ಹಣ ಬರುತ್ತೆ. ಬಟ್ ನೀವ್ ಇವಾಗ್ಲೇ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನನಗೆ. ದಯವಿಟ್ಟು ಇನ್ನೊಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ. ಯಾಕಂದ್ರೆ ಇವಾಗ ನಾವು ಒಂದು ಕಡೆ ಸಂಬಳ ತಗೊಳಕ್ ಹೋದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಸಂಬಳ ತಗೊಂಡ್ರಂಗೆ ಓ ತಿಂಗಳ ಸಂಬಳ ನಾವು ಮುಂದಿನ ತಿಂಗಳು ತಗೋತೀವಿ. ಇದು ಅದೇ ತರ ಪ್ರೊಸೀಜರ್ ಅಲ್ಲಿ ನಡೀತಾ ಇರೋದು. ಸೊ ಏನೋ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೇಕು ನೀವು ಬಹುಶಃ, ಯಾಕಂದ್ರೆ ಜೂನ್ ತಿಂಗಳ ದಿನ ಬಿಡ್ಲಿಲ್ಲ ಅವರು. ಸೊ ದಯವಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಇವಾಗ 19, 20 ಆಯ್ತು. 21ನೇ ಕಂತಿನ ಹಣನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ಗೆ ಸಿದ್ಧತೆನ ಮಾಡ್ಕೊಂಡಿದಾರಂತೆ. ಸೊ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕೇಳೋದಾದ್ರೆ, ನಮಗೆ ಸೋಮವಾರದಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ಸೊ ಇವಾಗ ವೀಕೆಂಡ್ ಆಯ್ತು, ಸ್ಯಾಟರ್ಡೆ ಸಂಡೇ. ಸೊ ಸೋಮವಾರದಿಂದ ನಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಸೋಮವಾರದಿಂದ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದೇ ಜಿಲ್ಲೆಗೆ ಬರುತ್ತಾ ಅಥವಾ ಇಷ್ಟೇ ಜಿಲ್ಲೆಗೆ ಫಸ್ಟ್ ಜಮಾ ಮಾಡ್ತಾರ ಅಂದ್ರೆ ಏನೂ ಇಲ್ಲ. ಈ ಜಿಲ್ಲೆ ಆ ಜಿಲ್ಲೆ ಅಂತ ಸದ್ಯದ ಮಟ್ಟದಲ್ಲಿ ಏನು ಸ್ಪೆಸಿಫೈ ಮಾಡ್ಲಿಲ್ಲ. ಯಾವ ಜಿಲ್ಲೆಗೆ ಬೇಕಾದ್ರೂ ಫಸ್ಟ್ ಬರ್ಬೋದು, ಹೆಂಗಾದ್ರೂ ಆಗ್ಬೋದು. ಒಟ್ನಲ್ಲಿ ಹಣ ರಿಲೀಸ್ ಮಾಡ್ತಾ ಇದಾರಲ್ಲ, ಅದೇನೆ ಒಂದು ಖುಷಿ ವಿಚಾರ. ಹಣ ರಿಲೀಸ್ ಮಾಡ್ಲಿ. ನೀವು ಬಂದ ಮೇಲೆ ನಂಗೆ 21ನೇ ಕಂತಿನ ಹಣ ಜಮಾ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೋಮವಾರದ ಮೇಲೆ ಬರುತ್ತೆ. ಒಂದು 11 ಗಂಟೆಯಿಂದ ಪ್ರೋಸೆಸ್ ಶುರು ಮಾಡಿದ್ರೆ ಒಂದು ಸಂಜೆ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕಾದ್ರೂ ಬಂದು ತಲುಪಿರುತ್ತೆ. ಸೊ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬಂದ ಮೇಲೆ. ಸೊ ಅವಾಗ ಎಲ್ಲಾರ್ಗು ಹಣ ಬಂದಿದೆ ಅಂತ ಹೇಳಿ ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ಗೃಹಲಕ್ಷ್ಮಿಯ ಒಂದು ಅಪ್ಡೇಟು ಇದಾಗಿತ್ತು. ಸೊ ಜೊತೆಗೆ ನಾನು ಹೇಳಿರುವಂತವ್ರು ದಯವಿಟ್ಟು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದಿನ ತಿಂಗಳು ಬರುತ್ತೆ ಯೂಶಲಿ ಹಣ. ಸೊ ಒಂದ್ಸತಿ ನೋಡ್ಕೊಳ್ಳಿ ಯಾವ ಕಂತಿನ ಹಣ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿಯ ಒಂದು ಅಪ್ಡೇಟು. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತಾರೋಣ ಮತ್ತೊಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.